ಅನಸ್ತೀಶಿಯಾ ತೊಗೊಂಡಾಗಿದೆ, ಸರ್ಜರಿ ಕಂಪ್ಲೀಟ್ ಆಗಿದೆ, ಇವಾಗ ನಾವು ವಾರ್ಡ್ಗೆ ಶಿಫ್ಟ್ ಆಗಿದ್ದೀವಿ. ನಿಮಗೆ ಕಂಪ್ಲೀಟಾಗಿ ನಮ್ನೆಸ್ ಹೋಗಿ ನಾರ್ಮಲ್ ಸೆನ್ಸೇಷನ್ಸ್ ಬರೋಕ್ಕೆ ಮೇ ಬಿ ಅರೌಂಡ್ 4 to 5 hours ಆಗ್ಬೋದು. ನೀರು ಊಟ ತೊಗೊಳ್ಬಾರ್ದು ಅಂತ ಹೇಳ್ತಾರೆ. ಸೊ ಅದಾದಮೇಲೆ ನಾವು ಬಂದ್ಬಿಟ್ಟು ಹೇಳ್ತೀವಿ ನಿಮಗೆ ನೀರು ಊಟ ಸ್ಲೋ ಆಗಿ ಸ್ಟಾರ್ಟ್ ಮಾಡ್ಬೋದು. ನಮಸ್ಕಾರ, ನಾನು ಡಾಕ್ಟರ್ ಕೋಮಲ್ ದೇಶಪಾಂಡೆ ಅಂತ, ಅನೆಸ್ಥಿಸಿಯಾಲಜಿಸ್ಟ್ ಆ್ಯಂಡ್ ಇಂಟೆನ್ಸಿವಿಸ್ಟ್ ಅಟ್ ಸಂಪ್ರದಾ ಹಾಸ್ಪಿಟಲ್ಸ್, ಬ್ಯಾಂಗ್ಳೂರ್. ಇವತ್ತು ನಾನು ಒಂದು ಟಾಪಿಕ್ ಬಗ್ಗೆ ಮಾಹಿತಿ ಕೊಡಬೇಕಂತ ಇದ್ದೀನಿ. ಏನಂದರೆ, ಇವಾಗ ನನ್ನ ಅನೆಸ್ಥಿಶಿಯಾ ತೊಗೊಂಡಾಗಿದೆ, ಸರ್ಜರಿ ಕಂಪ್ಲೀಟ್ ಆಗಿದೆ, ಇವಾಗ ನಾವು ವಾರ್ಡ್ಗೆ ಶಿಫ್ಟ್ ಆಗಿದ್ದೀವಿ. ಸೊ ಇದಾದಮೇಲೆ ಯಾವ ಥರದ ಕೇರ್ ಆರ್ ವಾಟ್ ಆರ್ ದ ಡೂಸ್ ಆ್ಯಂಡ್ ಡೋಂಟ್ಸ್, ಹೌ ಟು ಟೇಕ್ ಕೇರ್ ಆಫ್ ಮೈ ಸೆಲ್ಫ್ ಅಂತ ನಿಮಗೆ ಕ್ವೆಶನ್ ಬರ್ಬೋದು. ಸೊ ಏನಪ್ಪ ಅಂದರೆ, ಅನೆಸ್ಥಿಸಿಯಾ 2 ಥರದ್ದಿರುತ್ತೆ. ನಾನು ನಿಮಗೆ ಹೇಳ್ದಂಗೆ ಸ್ಪೈನಲ್ ಅನೆಸ್ಥಿಸಿಯಾ ಆರ್ ಜನರಲ್ ಅನೆಸ್ಥಿಸಿಯಾ. ಜನರಲ್ ಅನೆಸ್ಥಿಸಿಯಾದಲ್ಲಿ ನಿಮಗೆ ದ ನಂಬರ್ ಆಫ್ ಡ್ರಗ್ಸ್ ಜಾಸ್ತಿ ಯೂಸೇಜ್ ಆಗಿರುತ್ತೆ ಆ್ಯಂಡ್ ನಿಮಗೆ ಅನ್ಕಾನ್ಷಿಯಸ್ ಇರ್ತೀರ ಸರ್ಜರಿ ಟೈಮಲ್ಲಿ. ಸರ್ಜರಿ ಮುಗಿಸಿದ್ಮೇಲೆ ನಿಮಗೆ ಕಾನ್ಷಿಯಸ್ ಸ್ಟೇಟಿಗೆ ಬಂದಿರ್ತೀರ. ಸೊ ಇದರದ್ದು ರಿಕವರಿ ಟೈಮ್ ಇಸ್ ರಿಲೇಟಿವ್ಲಿ ಸ್ಲೈಟ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ ಸ್ಪೈನಲ್ ಅನೆಸ್ಥಿಸಿಯಾ ಕಂಪೇರ್ ಮಾಡಿದ್ರೆ. ಬಿಕಾಸ್ ಸ್ಪೈನಲ್ ಅನೆಸ್ಥಿಸಿಯಾದಲ್ಲಿ ಏನಾಗುತ್ತೆ, ನೀವು ಎಚ್ಚರ ಇರ್ತೀರ, ಬೆನ್ನಲ್ಲಿ ಇಂಜೆಕ್ಷನ್ ಇರುತ್ತೆ, ಕೆಳಗಡೆ ಭಾಗ ಅಷ್ಟೇ ನಮ್ನೆಸ್ ಆಗಿರುತ್ತೆ. ಸರ್ಜರಿ ಮುಗಿತಿದ್ದಂಗೆ ಆ ನಮ್ನೆಸ್ ಹೋಗ್ಬಿಟ್ಟು ನಿಮಗೆ ಗ್ರ್ಯಾಜುಲಿ ನಾರ್ಮಲ್ ಸೆನ್ಸೇಷನ್ಸ್ ಬರುತ್ತೆ. ಸೊ ಇವೆರಡು ವ್ಯತ್ಯಾಸ ಇರುತ್ತೆ ಇವೆರಡು ಟೈಪ್ ಆಫ್ ಅನೆಸ್ಥಿಸಿಯಾದಲ್ಲಿ. ಸೊ ನಿಮಗೆ ಯೂಶ್ವಲಿ ಸ್ಪೈನಲ್ ಅನೆಸ್ಥಿಸಿಯಾ ಆದಮೇಲೆ ವಾರ್ಡಿಗೆ ನೀವು ಶಿಫ್ಟ್ ಎಲ್ಲ ಆದಮೇಲೆ ಯಾವ ಥರ ಪ್ರಿಕಾಷನ್ಸ್ ತೊಗೋಬೋದು ಅಂದರೆ, ನಿಮಗೆ ಕಂಪ್ಲೀಟಾಗಿ ನಮ್ನೆಸ್ ಹೋಗಿ ನಾರ್ಮಲ್ ಸೆನ್ಸೇಷನ್ಸ್ ಬರೋಕ್ಕೆ ಮೇ ಬಿ ಅರೌಂಡ್ 4 to 5 hours ಆಗ್ಬೋದು. ಅಲ್ಲಿವರೆಗೂ ನೀವು ಪ್ರಾಬಬ್ಲಿ ನೀವು ಬೆಡ್ ಮೇಲೆ ಮಲಗಿರ್ಬೇಕಾಗತ್ತೆ. ಆ್ಯಂಡ್ ನಾವೇನು ರೆಕಮೆಂಡ್ ಮಾಡ್ತೀವಿ ಅಂದರೆ, ಪಿಲ್ಲೋ ಇಟ್ಕೊಬಾರ್ದು ಅಟ್ಲೀಸ್ಟ್ ಫಾರ್ 1 day ಆಫ್ಟರ್ ದ ಸ್ಪೈನಲ್ ಅನೆಸ್ಥಿಸಿಯಾ. ಬಿಕಾಸ್ ಪಿಲ್ಲೋ ಇಟ್ಕೊಂಡು ತಲೆ ಮೇಲಾದಾಗ ನಿಮಗೆ ಸ್ವಲ್ಪ ಪುಲ್ಲಿಂಗ್ ಸೆನ್ಸೇಷನ್ ಮತ್ತು ಲೋವರ್ ಬ್ಯಾಕ್ ಪೇನ್ ಆ ಥರ ಸಮಸ್ಯೆಗಳು ಬರ್ಬೋದು. ಸೊ ಅಟ್ಲೀಸ್ಟ್ ಫಾರ್ 1 day ನಾವು ಹೇಳ್ತೀವಿ ಪಿಲ್ಲೋ ಇಟ್ಕೊಬಾರ್ದು ಅಂತ. ಆ್ಯಂಡ್ ಆಫ್ಟರ್ ಸರ್ಜರಿ ನಿಮಗೆ ಸರ್ಜನ್ ಅಥವಾ ಅನೆಸ್ಥೆಟಿಸ್ಟ್ ರೆಕಮೆಂಡ್ ಮಾಡಾದಮೇಲೆ ಸರ್ಟನ್ ಅವರ್ಸ್ ನೀವು ನೀರು ಊಟ ತೊಗೊಳ್ಬಾರ್ದು ಅಂತ ಹೇಳ್ತಾರೆ. ಸೊ ಅದಾದಮೇಲೆ ನಾವು ಬಂದ್ಬಿಟ್ಟು ಹೇಳ್ತೀವಿ ನಿಮಗೆ ನೀರು ಊಟ ಸ್ಲೋ ಆಗಿ ಸ್ಟಾರ್ಟ್ ಮಾಡ್ಬೋದು. ಸೊ ಡೆಫಿನೆಟ್ಲಿ ನಮ್ಮ ಗೈಡೆನ್ಸ್ ಆ್ಯಂಡ್ ನಮ್ಮ ಮಾನಿಟ್ರಿಂಗ್ ಅಂಡರ್ ಇರ್ತೀರಾ. ಸೊ ನಾವು ಬಂದು ಹೇಳಿದಾಗ ನೀವು ಸ್ಲೋ ಆಗಿ ಫಸ್ಟ್ ವಾಟರ್, ಆಮೇಲೆ ಮತ್ತೆ ಸಾಲಿಡ್ ಫುಡ್ ಶುರು ಮಾಡ್ಕೊಬೋದು. ಸೊ ಇದು ಸರ್ಟನ್ ಪ್ರಿಕಾಷನ್ಸ್ ನಿಮಗೆ ಗೊತ್ತಿರಬೇಕು. ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು ರಿಕವರಿ ಟೈಮಲ್ಲಿ ಅಂತ. And it is definitely spinal anesthesia is safe. It is faster recovery time. Yeah, that is one thing. And then one more thing, when you have undergone general anesthesia, so ನೀವು ಅನ್ಕಾನ್ಷಿಯಸ್ ಸ್ಟೇಟಲ್ಲಿ ಇರ್ತೀರಾ, ಆಮೇಲೆ ಸರ್ಜರಿ ಮುಗ್ತಿದ್ದಂಗೆ ಕಾನ್ಷಿಯಸ್ನೆಸ್ ಬರುತ್ತೆ, ಆಮೇಲೆ ನೀವು ವಾರ್ಡಿಗೆ ಶಿಫ್ಟ್ ಆಗ್ತೀರಾ. ಈ ಥರ ಸಿಚುವೇಷನಲ್ಲಿ ನಿಮಗೆ ಸರ್ಟನ್ ಅವರ್ಸ್ ಅವ್ರು ನಿಮ್ಗೆ ಇನ್ನೂ ಊಟ ತೊಗೋಬೇಡಿ ಅಂತ ಹೇಳ್ಬೋದು. ಡಾಕ್ಟರ್ಸ್ ನಾವೆಲ್ಲ ಬಂದ್ಬಿಟ್ಟು ಚೆಕ್ ಮಾಡ್ತೀವಿ ನಿಮ್ಮ ಬೌಲ್ ಸೌಂಡ್ಸ್ ಅಥವಾ ರಿಟರ್ನ್ ಆದಮೇಲೆ ನಾವು ಅವಾಗ ವೆನ್ ಯು ಆರ್ ಸೇಫ್ ಟು ಹ್ಯಾವ್ ಫುಡ್ ಆರ್ ಸೇಫ್ ಟು ಹ್ಯಾವ್ ವಾಟರ್ ನಾವು ನಿಮಗೆ ರೆಕಮೆಂಡ್ ಮಾಡಾದ್ಮೇಲೆ ಮಾತ್ರ ನೀವು ತೊಗೊಳ್ಬೇಕು. ಇನ್ನೂ ಒಂದು ಥಿಂಗ್, ಸರ್ಟನ್ ಟೈಮ್ಸ್ ಇನ್ ವೆರಿ ರೇರ್ ಸಿಚುವೇಶನ್ಸ್ ಸರ್ಟನ್ ಸೈನ್ಸ್ ವಾಟ್ ಯು ಹ್ಯಾವ್ ಟು ವಾಚ್ ಔಟ್ ಫಾರ್ ಸ್ಪೈನಲ್ ಅನೆಸ್ಥಿಷಿಯಾ ಕೊಟ್ಟಾದಮೇಲೆ ಅಂದರೆ, ಇಫ್ ಯು ಹ್ಯಾವ್ ಎಕ್ಸೆಸಿವ್ ಹೆಡೇಕ್ ಅಂದರೆ ತುಂಬ ತಲೆನೋವು ಬರ್ತಿದೆ ಅನೆಸ್ಥಿಷಿಯಾ ಆದಮೇಲೆ, ಅಥವಾ ತುಂಬ ನಿಮಗೆ ಕಣ್ಣು ಮಂಜು ಕಾಣಿಸ್ತಿದೆ, ಈ ಥರ ಏನಾದ್ರು ಪ್ರಾಬ್ಲಮ್ಸ್ ಇದ್ದಾಗ ದಯವಿಟ್ಟು ನಿಮ್ಮ ಡಾಕ್ಟ್ರಿಗೆ ಹೇಳಿ. ಅವರು ಒಂದು ಸರ್ತಿ ಬಂದು ಚೆಕ್ ಮಾಡಿ ಏನಾದ್ರು ತೊಂದರೆಗಳಿದ್ರೆ ಅದನ್ನು ದೇ ಕ್ಯಾನ್ ಸಾರ್ಟ್ ಇಟ್ ಔಟ್ ಅಟ್ ದಟ್ ಪಾಯಿಂಟ್. ಸೊ ಡೆಫಿನೆಟ್ಲಿ ಪ್ರಿಕಾಷನ್ಸ್ ಆರ್ ಇಂಪಾರ್ಟೆಂಟ್. ಸ್ಪೈನಲ್ ಆರ್ ಜನರಲ್ ಆರ್ ಎನಿ ಕೈಂಡ್ ಆಫ್ ಅನೆಸ್ಥಿಸಿಯಾ ಆದಮೇಲೆ ನಿಮ್ಮ ಡಾಕ್ಟರ್ ಅಡ್ವೈಸ್ನ ಸ್ಟ್ರಿಕ್ಟಾಗಿ ಫಾಲೋ ಮಾಡಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.